ಸಾಗಲ್ಲ. ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಾಗಲಿ, RDPRನಲ್ಲಾಗಲಿ, ಯಾವುದೇ ನಗರದಲ್ಲಾಗಲಿ ಯಾವ ಅಭಿವೃದ್ಧಿ ಕಾರ್ಯವನ್ನು ಈ ಸರ್ಕಾರದಿಂದ ನಾವು ಬಯಸಲಿಕ್ಕಾಗಲ್ಲ. ಆಡಳಿತ ಪಕ್ಷದ ಶಾಸಕರಾಗಲಿ ಸರ್ಕಾರದಲ್ಲಿರೋರೇ ಆ ಮಾತನ್ನು ಹೇಳ್ತಿದ್ದಾರೆ. ಹಾಗಾಗಿ ನೀವೇ ನೋಡಿದ್ದೀರಾ, ಈಗಾಗಲೇ 8 ತಿಂಗಳ ಕಾಲ ಆಗಿದೆ. ಈ ಬಡ್ಜೆಟ್ನಲ್ಲಿ, ಈ ಕಳೆದ ಬಡ್ಜೆಟ್ನಲ್ಲೂ ಅಭಿವೃದ್ಧಿಗೆ ಏನೂ ಕೊಟ್ಟಿಲ್ಲ ಕಾಸು. ಸೊ ಇದ್ದಂಥ ವ್ಯವಸ್ಥೆ ನಡೆಸಲಿಕ್ಕೆ ಇವರು ಅಸಹಾಯಕರಾಗಿದ್ದಾರೆ. ಆರ್ಥಿಕ ಕೊರತೆಯನ್ನು ಇವರು ಕಾಣ್ತಿದ್ದಾರೆ. ಹಾಗಾಗಿ ಕೊಟ್ಟ ಮಾತನ್ನು ಯಾವುದನ್ನೂ ಉಳಿಸ್ಕೋತಿಲ್ಲ. ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ತೊಡಗಿದ್ದಾರೆ. ಭ್ರಷ್ಟಾಚಾರ ಇಲ್ಲಿ ಕಾಣುವಂಥದ್ದು ಏನಪ್ಪ, ಇವ್ರ ಸರ್ಕಾರದ ಸಾಧನೆ ಏನು ಅಂದರೆ ಬರೀ ಭ್ರಷ್ಟಾಚಾರ, ಅಧಿಕಾರ ದುರ್ಬಳಕೆ ಮತ್ತು ತುಷ್ಟೀಕರಣ, ಸಮಾಜಗಳ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ಗೊಂದಲ ಮತ್ತು ವ್ಯತ್ಯಾಸಗಳನ್ನು ತರಲಿಕ್ಕೆ ಎಕ್ಸ್ಪರ್ಟ್ ಅಂದರೆ ಕಾಂಗ್ರೆಸ್ನವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಯಾವುದು ನಾವು ಮೆಚ್ಚಿಸ್ಲಿಕ್ಕೆ ಯಾವುದು ಮಾಡಿಲ್ಲ. ಒಂದು ಮೈತ್ರಿ ಪಕ್ಷವಾಗಿ ಒಂದು ಅವಕಾಶ ಇರ್ಬೋದು ಅನ್ನೋಂಥ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲೋರ್ ಮಾಡಿ ಇವತ್ತು ಅಭ್ಯರ್ಥಿನ ಕಣಕ್ಕಿಳಿಸ್ಬೇಕು ಅಂತ ಮಾತುಕತೆ ನಡೆದಿರುವಂಥದ್ದು. ಇವತ್ತು ಅರ್ಜಿ ಕೊನೆ ದಿನ ಇದೆ. ಅದಾದಮೇಲೆ ನೋಡೋಣ ಮಾತುಕತೆ. ಇವತ್ತು ಅರ್ಜಿ ಹಾಕುವಂಥದ್ದು ಮಾಡ್ತಾರೆ. ಒಟ್ಟು ಯಾವ ಒಂದು ಅವಕಾಶ ಇದೆ ಅನ್ನೋಂಥದ್ದನ್ನ ನಾಳೆ ನಾಡ್ದು ತಿಳಿಸುವಂಥದ್ದಾಗುತ್ತೆ. ಇವತ್ತು ತಿಳಿಸುವಂಥದ್ದಾಗುತ್ತೆ. ಚುನಾವಣೆ ಸಂದರ್ಭದಲ್ಲಿ ಫಲಿತಾಂಶ ಘೋಷಣೆ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ಫಲಿತಾಂಶ ಬಂದಾಗ ಗೊತ್ತಾಗುತ್ತೆ. ವಿಧಾನಸಭಾ ಚುನಾವಣೆ ವೇಳೆ ಗ್ಯಾರಂಟಿ ಯೋಜನೆ ಬರೋದು ಕಾಂಗ್ರೆಸ್, ಈಗ ಬಜೆಟ್ ಇದೆ, ಲೋಕಸಭಾ ಚುನಾವಣೆ ಇದೆ, ಜನಪ್ರಿಯ ಬಜೆಟ್ ಏನಾಗುತ್ತೆ ಅಥವಾ ಹೇಗೆ? ಇವರಿಂದ ಏನು ಜನಪ್ರಿಯತೆ ಏನು ಬಯಸ್ಲಿಕ್ಕಲ್ಲ. ಇವರೇನು ಗ್ಯಾರಂಟಿಗಳನ್ನು 5 ಗ್ಯಾರಂಟಿಗಳನ್ನೇನು ಕೊಟ್ಟಿದ್ದಾರೋ ಅದನ್ನೇ ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನು ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಆಗಲಿ, ಗೃಹ ಜ್ಯೋತಿ ಯೋಜನೆ ಆಗಲಿ, 200 ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರು. ಮಾದೇವಪ್ಪರ್ಗೆ ನಿನಗೂ ಕೊಡ್ತೀವಿ, ಕಾಕಾ ಸಾಹೇಬ್ರಿಗೆ ಕೊಡ್ತೀನಿ ಅಂದರು. ಕೊಟ್ಟರು ಏನು ಕೊಟ್ಟರು ಅಷ್ಟೇ. ಹಾಗಾಗಿ ಶಕ್ತಿ ಯೋಜನೆ ಆಗಲಿ, ಯುವ ನಿಧಿ ಯೋಜನೆ ಆಗಲಿ, ಶಕ್ತಿ ಯೋಜನೆ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಜನಕ್ಕೆ ಸಮಸ್ಯೆ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಇವರು ಯಶಸ್ವಿಯಾಗಿ ಮಾಡಲಿ. ನಮಗೇನು ಗ್ಯಾರಂಟಿ ಯೋಜನೆಗೆ ನಮ್ಮದೇನು ವಿರೋಧ ಇಲ್ಲ. ಚೆನ್ನಾಗಿ ಅನುಷ್ಠಾನ ಮಾಡಲಿ, ಜನರಿಗೆ ಒಳ್ಳೇದು ಮಾಡಲಿ ಅಂತಲೇ ಅವ್ರಿಗೆ ಅಧಿಕಾರ ಕೊಟ್ಟಾರೆ, ಅವಕಾಶವನ್ನು ಕೊಟ್ಟಾರೆ. ಜನ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಆ ಕೊಟ್ಟಿರೋಂಥ ಮ್ಯಾಂಡೇಟ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಕೆ ಮಾಡ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ. ಕಂಡಲ್ಲೇ ಚೀಲ ಇಟ್ಕೊಂಡು ನಿಂತ್ಬಿಟ್ಟವ್ರೆ. ATM ಸರ್ಕಾರ, ಮನೆ ಮಕ್ಕಳು, ಕುಟುಂಬ ಎಲ್ಲ ಸುತ್ತಮುತ್ತಲು ಎಲ್ಲರೂ ಬ್ರೋಕರು, ಎಲ್ಲರೂ ಏಜೆಂಟು ಬ್ರೋಕರ್ ಸರ್ಕಾರ ಅಂದರೆ ಇದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಾಡ್ತಾ ಇದ್ದೀವಿ. ಈ ಬಂಡಗೆಟ್ಟ ಸರ್ಕಾರ ನೀವೇನಾರು ಹೇಳಿ ನಾವು ಮಾಡೋದು ಮಾಡ್ತೀವಿ ಅಂತಾರೆ. ನೀವೇನಾರು ಹೇಳಿ ನಮ್ಗೆ ಈಸ್ಕೊಳ್ಳೋದು ಅಭ್ಯಾಸ ತಪ್ಪಕ್ಕಾಗಲ್ಲ. ನಾವು ಬಂದಿರೋದೇ ಲೂಟಿ ಹೊಡಿಯೋಕ್ಕೆ ಅಂತ ಅವ್ರು ನಿಂತವ್ರೆ. ನೀವೇನು ಬೇಕಾದ್ರೆ ಹೇಳಿ, ನೀವೇನು ಬೇಕಾದ್ರೆ ಆಪಾದನೆ ಮಾಡಿ. ಅದರಲ್ಲೋ ಒಂದು ಸಮಿತಿ ಇದೆ ಅಂತಾರೆ. ನಾಗಮೋಹನ್ ದಾಸ್ ಎನ್ಕ್ವೈರಿ ಕಮಿಟಿಗೆ ಜುಡಿಷಿಯಲ್ ಕಮಿಷನ್ ತಗೊಂಡೋಗಿ ಕೊಡಿ. ಅದಕ್ಕೂ ನಮ್ಮ ಅವಧಿ ಕೊಟ್ಟಿದ್ದಾರೆ ಹೊರತು ಈ ಅವಧಿಗೇನು ವಿಸ್ತರಣೆ ಮಾಡಿರಲಿಲ್ಲ. ಹಾಗಾಗಿ ನೀವೇನು ಆಪಾದನೆ ಮಾಡಿದ್ರು ಬಂಡ್ರಾಗಿ ನಿಂತ್ಬಿಟ್ಟಿದ್ದಾರೆ. ಹಾಗಾಗಿ ಎಷ್ಟು ದಿನ ಎದ್ರೆ ಪ್ರತಿಭಟನೆ ಮಾಡ್ತಿರೋದು, ದಿನ ಎದ್ರೆ ಪತ್ರಿಕಾಗೋಷ್ಠಿಗಳಾಗ್ತಿರೋಂಥದ್ದು. ಭಾಳ ಸ್ಪಷ್ಟವಾಗಿ ಆಪಾದನೆಗಳನ್ನು ಇವತ್ತು ಕಾನೂನು ವ್ಯವಸ್ಥೆ ಬಗ್ಗೆ ಆಗಲಿ, ಭ್ರಷ್ಟಾಚಾರದ ಬಗ್ಗೆ ಆಗಲಿ, ಟ್ರಾನ್ಸ್ಫರ್ ದಂಧೆ ಬಗ್ಗೆ ಆಗಲಿ, ಅಭಿವೃದ್ಧಿ ಬಗ್ಗೆ ಆಗಲಿ, ಅಥವಾ ಸಾಂಸ್ಕೃತಿಕವಾಗಲಿ, ನಮ್ಮ ಭಾವನೆ ವಿಚಾರಗಳಲ್ಲಾಗಲಿ, ಹಿಂದೂ ಸಮಾಜದ ವಿಚಾರದಲ್ಲಾಗಲಿ, ತುಷ್ಟೀಕರಣದ ರಾಜಕೀಯದ ವಿಚಾರದಲ್ಲಾಗಲಿ, ಪ್ರತಿಯೊಂದು ವಿಚಾರದಲ್ಲೂ ಪ್ರತಿನಿತ್ಯ ಆಪಾದನೆ ಮಾಡೋದೇ ಆಗ್ತಿದೆ. ಇವ್ರ ಮೇಲೆ ಆಪಾದನೆ ಮಾಡೋವಂಥದ್ದಾಗ್ತಿದೆ. ರೈತ ವಿರೋಧಿ ಸರ್ಕಾರ ಅಂತಾನು ಭಾಳ ಸ್ಪಷ್ಟವಾಗಿ ಬಿಂಬಿಸುವಂಥದ್ದಾಗಲಿ, ಬರ ನಿರ್ವಹಣೆಯಲ್ಲೂ ಸಂಪೂರ್ಣ ವಿಫಲ ಆಗಿರೋಂಥದ್ದನ್ನ ಪರಿಣಾಮಕಾರಿಯಾಗಿ ತಿಳಿಸಿದ್ದೀವಿ. ಇನ್ನೂ ಪರಿಣಾಮಕಾರಿಯಾಗಿ ತಿಳಿಸ್ತೀವಿ. ನಾವು ಇದರ ಯಾರ್ದು ತುಂಬ ಫೋರ್ಸ್ ಆಗೇನೆ ಈಗ ಇನ್ನೂ
ಸಮಾಧಾನದಲ್ಲಿ ಹೊಡೆಯೋದು ಅಂತ ಸಮಾಧಾನದಲ್ಲಿ ಹೇಳ್ತಾ ಇರ್ತೀವಿ. ಆ ಎಮೋಷ್ನಲ್ ಆಗಿ ಹೇಳೋದಕ್ಕಿಂತನೂ ಆಕ್ರೋಶದಿಂದ ಹೇಳೋದಕ್ಕೂ ಸಮಾಧಾನವಾಗಿ ಹೇಳಿ ಸಮಾಧಾನವಾಗಿ ಪರಿಣಾಮಕಾರಿಯಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಸ್ವಲ್ಪ ಅನುಭವ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಸಮಾಧಾನದಲ್ಲಿ ಮಾತಾಡಬೇಕು, ಇನ್ನೂ ಪರಿಣಾಮಕಾರಿಯಾಗಿ ಶಾಂತಿಯುತವಾಗಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಕಾಂಗ್ರೆಸ್ ಮೇಲೆ ಇರೋವಂಥ ಆಕ್ರೋಶ ಯಾವ ಕಾರಣದಲ್ಲೂ ಕಮ್ಮಿ ಆಗಲ್ಲ. ಕಾಂಗ್ರೆಸ್ಸನ್ನು ಬಯಲಿಗೆ ಎಳೆಯುವಂಥದ್ದನ್ನು ನಾವು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಇಲ್ಲೆಲ್ಲರೂ ನಾವು ಕೂತಿರೋದು. ಕಾಂಗ್ರೆಸ್ ನಮ್ಮ ಸಮಾಜಕ್ಕೆ, ನಮ್ಮ ನಾಡಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಕಾಂಗ್ರೆಸ್ ಮುಕ್ತ ಮಾಡಬೇಕು ಅನ್ನೋಂಥದ್ದೇ ನಮ್ಮ ಉದ್ದೇಶ. ಕೇಂದ್ರ ಸರ್ಕಾರದಲ್ಲಿ ಇದುವರೆಗೂ ಏನು ಮಾಡಿಲ್ಲ, ಕಳೆದ 10 ವರ್ಷದಿಂದ ಅನ್ನೋದು ಕಾಂಗ್ರೆಸ್ ಆರೋಪ. ನೋಡಿಯಪ್ಪ, ಮೇಕೆದಾಟು ವಿಚಾರದಲ್ಲಿ 1000 ಕೋಟಿ ದುಡ್ಡನ್ನಿಟ್ಟವ್ರು ಯಾರು? ಮೇಕೆದಾಟಿನ ವಿಚಾರದಲ್ಲಿ ಪ್ರಗತಿಯನ್ನು ಮಾಡಿದವ್ರು ಯಾರು? ನಾವು. ಮೇಕೆದಾಟಿನ ಬಗ್ಗೆ ದೇವೇಗೌಡರು ಇವತ್ತು ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ದಾರೆ. ಇವರಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗಿದ್ದವರು, ಉಪಮುಖ್ಯಮಂತ್ರಿಗಳಾದವರು ಮೇಕೆದಾಟು ನಮ್ಮ ನಡೆ ಅಂತ ಮಾಡಿದ್ರು. ಯಾವ ನಡೆಯೂ ಇಲ್ಲ, ಯಾವ ದಡೆಯೂ ಇಲ್ಲ. ಇವ್ರ ಹತ್ರ ಇರಿಗೇಷನ್ನಲ್ಲಿ ಒಂದೇ ಒಂದು ನಯ ಪೈಸೆ ಅಪ್ಪರ್ ಭದ್ರಾದಲ್ಲಾಗಲಿ, ಕೃಷ್ಣ ವಿಚಾರದಲ್ಲಾಗಲಿ, ಕಾವೇರಿ ವಿಚಾರದಲ್ಲಾಗಲಿ, ಮೇಕೆದಾಟಿನ ವಿಚಾರದಲ್ಲಾಗಲಿ, ಕುಡಿಯೋ ನೀರಿನಲ್ಲಾಗಲಿ ಇವ್ರಿಗೆ ಏನು ಬಯಸ್ತೀರ? ಈ ಸರ್ಕಾರದಲ್ಲಿ ಸಂಪೂರ್ಣ ನಿಷ್ಕ್ರಿಯ. ಬರೀ ಅವರವರಲ್ಲೇ ಹೊಡೆದಾಟ. ನೀವು ಕೇಳ್ತಿರಲ್ಲ, ಹೊಡೆದಾಟ ಅಂತ ಏನಾರು ನೋಡೋದಾದರೆ ಒಬ್ರಿಗೊಬ್ಬರು ವಿರುದ್ಧವಾಗಿ ಕ್ಯಾಂಪ್ಗಳನ್ನು ಇವನು ನಿಲ್ಲಿಸೋದು ಹೆಂಗೆ, ಇವನು ಮುಗಿಸೋದು ಹೆಂಗೆ ಅಂತ ಕಾಂಗ್ರೆಸ್ನಲ್ಲಿ ಗುಂಪುಗಳು ಪ್ರತಿನಿತ್ಯ ನೀವು ನೋಡ್ತಿರಲ್ಲ. ಊಟದ ಮೀಟಿಂಗು ಆ ಗುಂಪು ಈ ಗುಂಪು ಅಂತ ನೋಡ್ತಾ ಇದ್ದೀರಲ್ಲ. ಹಾಗಾಗಿ ಖ್ಯಾತೆ, ಬಡದಾಟ, ಕಾಲು ಎಳೆತ ಎಲ್ಲ ಆಗ್ತಿರೋದು ಎಲ್ಲಿ? ಕಾಂಗ್ರೆಸ್ನಲ್ಲಿ. ಅವರೇ ನಿರ್ನಾಮ ಮಾಡ್ಕೋತಾರೆ. ಯಾರು ಬೇಕಿಲ್ಲ ಇವತ್ತು ಕಾಂಗ್ರೆಸ್ ನಿರ್ನಾಮ ಮಾಡೋಕ್ಕೆ. ಕಾಂಗ್ರೆಸ್ಸಿನ ನಾಯಕರೇ ಆ ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮ ಮಾಡ್ತಾರೆ. ಮೈಸೂರು ಭಾಗದಲ್ಲಿ ಅವಕಾಶ ಸಿಗುತ್ತಾ ಏನು ಅಂತಂದ್ರೆ, ಯಾಕೆಂತಂದ್ರೆ ಕೆಲವೊಂದು ಊಹಾಪೋಹಗಳು ಸದಾ ಇದೆ. ಏನು ಅದಕ್ಕೆ ಹಾಲಿ ಸಂಸದರಿಗೆ ಮುಂದಿನ ಬಾರಿನೂ ಅವಕಾಶ ಇದೆಯೋ ಇಲ್ವೋ ಅಂತ. ಯಾಕೆಂದ್ರೆ ನೀವೇ ಉಸ್ತುವಾರಿ ಆಗಿದ್ರಿ, ಅದೊಂದು ಕನ್ಫ್ಯೂಸ್ ಇದೆ. ಅದೊಂದು ಕ್ಲಿಯರ್ ಅನ್ನ ಅವ್ರು ಮಾಡ್ಬೋದಂತ. ಈಗ ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು, ಯುವ ನಾಯಕರು ಇಡೀ ದೇಶದ, ಇಡೀ ರಾಜ್ಯದ ಗಮನವನ್ನು ಸೆಳೆದು ಯುವಕರ ಕಣ್ಮಣಿಯಾಗಿ, ಮೈಸೂರು ಜನತೆಯ ಧ್ವನಿಯಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿ 10 ವರ್ಷ ಅವ್ರು ಮಾಡಿರೋ ಕೆಲಸ, ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದಂಥ ಕೆಲಸವನ್ನು ಇವತ್ತು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಆ ಕೆಲಸನೇ ಅದಕ್ಕೆ ಸಾಕ್ಷಿ ಗುಡ್ಡೆಯಾಗಿದೆ. ಹಾಗಾಗಿ ಸೀಟಿಗೆ ನಮ್ಮ ಎಲ್ಲ ಸಂಸದೀಯ ಮಂಡಳಿ, ಪಾರ್ಲಿಮೆಂಟ್ರಿ ಬೋರ್ಡು ಇನ್ಯಾರು ಘೋಷಣೆ ಮಾಡೋಕ್ಕಾಗಲ್ಲ. ಇಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ ಬಿಟ್ಟರೆ ಇನ್ಯಾರು ಘೋಷಣೆ ಮಾಡಲ್ಲ. ಅವ್ರು ಘೋಷಣೆ ಮಾಡಿದಾಗ ನಿಮ್ಗೆ ಹೇಳ್ತೀವಿ. ಹಾಗಾಗಿ ಬಿಡಿ. ಈಗ ಅವ್ರು ಮಾಡಿದ ಕೆಲಸದ ಬಗ್ಗೆ ಮಾತಾಡೋಣ, ಮೋದಿಯವ್ರು ಮಾಡಿದ ಕೆಲಸದ ಬಗ್ಗೆ ಹೇಳೋಣ. ಇವತ್ತು ನಾವು ಬಂದಿರೋದು, ನಾವು ಮಾಡಿರೋಂಥ ಒಳ್ಳೆ ಕೆಲಸವನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು. ಗ್ರಾಮ ಚಲೋ, ಸ್ವಾನಿಧಿ ಯೋಜನೆಯಿಂದ ಹಿಡಿದು, ವಿಶ್ವಕರ್ಮ ಯೋಜನೆಯಿಂದ ಹಿಡಿದು ಇವತ್ತು ರಾಮದಾಸ್ ಅವರು ಪ್ರತಿಯೊಂದು ವಿಚಾರಗಳನ್ನು ಹೇಳಿದ್ದಾರೆ. ನೀವೇ ಹೇಳಿ, ಮೈಸೂರಿನಲ್ಲಿ ಇಷ್ಟು ಕೆಲಸವನ್ನು ಯಾರು ಮಾಡಿದರು? ಹೀಗಾಗಿ ನಾವು ಭಾಳ ಸ್ಪಷ್ಟವಾಗಿ ಈ ರಾಜ್ಯದ ವಿಚಾರ ಹೆಚ್ಚು ನಾವು ಮಾತಾಡೋಕ್ಕೆ ಹೋಗಲ್ಲ. ರಾಜ್ಯದ ವಿಚಾರಗಳನ್ನು ಇದು ನಾವು ಇಟ್ಕೊಳ್ತೀವಿ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು NDA ಸರ್ಕಾರ ಮಾಡಿದಂಥ ಒಳ್ಳೆ ಕೆಲಸವನ್ನು ಹೇಳ್ತೀವಿ. ನರೇಂದ್ರ ಮೋದಿ ಅವರಿಗೆ ಪ್ರತಿಸ್ಪರ್ಧಿ ಯಾರು? ಈಗ ನಮ್ಮ ಇವತ್ತು ಒಂದು ನಿಮಿಷ ಇವತ್ತಿನ ನಮ್ಮ ಲೋಕಸಭಾ ಇಲ್ಲಿ ಮೈಸೂರಿಗೆ ಸಂಬಂಧಪಟ್ಟಾಗ ಮಾತಾಡಿದ್ದೀವಿ. ಇವತ್ತು ಕಚೇರಿ ಓಪನ್ ಆಗಿದೆ. ಸಾಕಷ್ಟು ಪ್ರಶ್ನೆ ಕೇಳಿದ್ದೀವಿ, ಉತ್ತರ ಸಿಕ್ಕಿದೆ. ಇವತ್ತು ನಮ್ಮ ಶಾಸಕರಾಗಿರೋ ಕೃಷ್ಣರಾಜ ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀವತ್ಸ ಅವರು ಬರಬೇಕಿತ್ತು. ಅಧಿವೇಶನ ನಡೀತಾ ಇತ್ತು. ಅಶ್ವತ್ಥನಾರಾಯಣ ಸಾಹೇಬರು ಮಾತ್ರ ಅಲ್ಲಿಂದ ಬಂದಿದ್ದಾರೆ. ಹಾಗೆ ನಮ್ಮ ಸುಜಾ ಕುಶಾಲಪ್ಪನವರು ಅವರು ಕೂಡ ಬರಬೇಕಿತ್ತು. ಅಧಿವೇಶನ ನಡೀತಾ ಇತ್ತು, ಅವರು ಬಂದಿಲ್ಲ. ಅವರು ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡೋದ್ರಲ್ಲೂ ಕೂಡ ಅವರೆಲ್ಲರ ಆಶೀರ್ವಾದ ಇದೆ ಅಂತ ಹೇಳ್ತಾ, ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಸರು ಅವರ ಗಮನಕ್ಕೂ ತಂದು ಮೊನ್ನೆ ಬುಕ್ಲೆಟನ್ನು ರಿಲೀಸ್ ಮಾಡೋದಿರ್ಬೋದು, ಕ್ಲಸ್ಟರ್ ಮೀಟಿಂಗ್ ಇರ್ಬೋದು, ಅವರು ಮೈಸೂರಿಗೆ ಮೊದಲನೇ ಮೀಟಿಂಗನ್ನು ಕೊಡಬೇಕು. ಈ ಭಾಗದಲ್ಲಿ ಇರುವಂಥ ಈ ಭಾಗದಲ್ಲಿ ಪಕ್ಷದ ಬಾವುಟ ಹಾರಲೇಬೇಕು, 4 ಕ್ಷೇತ್ರವನ್ನು ಮೈತ್ರಿಯಲ್ಲಿ ಗೆಲ್ಲಬೇಕು ಅಂತೇಳಿ ಅವರೊಂದು ಸ್ಪಷ್ಟ ನಿರ್ದೇಶನ ಇತ್ತು. ಹಾಗಾಗಿ ಅಮಿತ್ ಶಾಜಿಯವರು ಬಂದು ಸಭೆನೂ ಕೂಡ ತೊಗೊಂಡಿದ್ದಾರೆ. ನಾನು ವಿಜೇಂದ್ರ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೀನಿ. ಥ್ಯಾಂಕ್ ಯು. ಟ್ರೈನ್ ಬಂತು ಅಂದರೆ ಯಾವ ಟ್ರೈನು ಬಂದಿರಲಿಲ್ಲ. ಆದರೆ 2014ರಿಂದ 2024 11 ಟ್ರೈನ್ ತಂದೀನಿ. 12ನೇ ಟ್ರೈನು ರಾಮೇಶ್ವರಂಗೆ ಇನ್ನು ಕೆಲವೇ ದಿನಗಳಲ್ಲಿ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಹಾಗೆ ಬೆಂಗಳೂರು ಮೈಸೂರು ಹೈವೇ ಇರ್ಬೋದು, ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಇರ್ಬೋದು, ಹಾಗೆ ರಿಂಗ್ ರೋಡ್ ಇರ್ಬೋದು, ರಿಂಗ್ ರೋಡಿಗೆ ಲೈಟ್ ಹಾಕ್ಸಿದಿರೋವಂಥದ್ದು ಇರ್ಬೋದು, ಜಲ್ ಜೀವನ್ ಮಿಷನಲ್ಲಿ ನೀರನ್ನು ತಂದಿದ್ದಿರ್ಬೋದು, ಅಮೃತ್ ಯೋಜನೆಯಲ್ಲಿ ನೀರು ತಂದಿರೋವಂಥದ್ದು ಇರ್ಬೋದು. ಹೀಗೆ 10 ಹಲವು ಯೋಜನೆಗಳ ಜೊತೆಗೆ ಮಡಿಕೇರಿಗೆ ಕುಶಾಲನಗರದವರೆಗೂ 4130 ಕೋಟಿ ರೂಪಾಯಿನಲ್ಲಿ 4 ಲೈನ್ ಹೈವೇ, ಆಕ್ಸೆಸ್ ಕಂಟ್ರೋಲ್ಡ್ ಹೈವೇನ ತಂದಿರುವಂಥದ್ದು ಇರ್ಬೋದು. ಈ ರೀತಿ ಎಲ್ಲ ಯೋಜನೆಗಳನ್ನು ಪಟ್ಟಿ ಮಾಡಿ
ವಿಶೇಷವಾಗಿ ಕೊಡಗಿನಲ್ಲಿ ಸಾಕಷ್ಟು ಯೋಜನೆಗಳು ಅಮೃತದಲ್ಲಿ ಬಂದಾಗ ಅಪ್ಪಚ್ಚಣ್ಣ ಅವರು ಸೋಮವಾರಪೇಟೆ ಇರ್ಬೋದು, ಮಡಿಕೇರಿ ಇರ್ಬೋದು, ಕುಶಾಲನಗರ ಇರ್ಬೋದು, ಅಲ್ಲಿಗೆ ಅವರು ದೊಡ್ಡ ಮಟ್ಟ ಸಹಾಯನ ಮಾಡಿದ್ದಾರೆ. ಹಾಗೆ ವಿರಾಜಪೇಟೆಗೂ 58 ಕೋಟಿ ರೂಪಾಯಿ ಅಮೃತದಲ್ಲಿ ಬಂದಾಗ ಅಲ್ಲಿ ಬೋಪಾಯಿ ಸರ್ ಇರ್ಬೋದು. ಹೀಗೆ ಪಕ್ಷ ಎಲ್ಲರೂ ನಾವು ಒಟ್ಟಾಗಿ ಸೇರಿ ಏನೇನು ಕೆಲಸವನ್ನು ತಂದಿದ್ದೀವಿ ಅಂತ. ಹಾಗೆ ಮೈಸೂರಿನಲ್ಲಿ ವಿದ್ಯಾರಣ್ಯಪುರ ಕಸ ತೆಗೆಸುವಂಥದ್ದು ಇರ್ಬೋದು, ಅಲ್ಲಿ ರಾಮದಾಸ್ ಜಿಯವರ ದೊಡ್ಡ ಸಹಕಾರ ಅನ್ನೋದು ಇದೆ. ಹಾಗೆ ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಮೈಸೂರಿನಲ್ಲೂ ಕೂಡ ಇಷ್ಟು ಅಭಿವೃದ್ಧಿ ಕಾರ್ಯಗಳು ಬರಬೇಕಾದ್ರೆ ರಾಜ್ಯ ಸರ್ಕಾರದಿಂದಲೂ ಕೂಡ ಸ್ಪಂದನೆ ಕೊಡಬೇಕು. ಅಂದರೆ ವಿಶೇಷವಾಗಿ ಬಸವರಾಜ ಬೊಮ್ಮಾಯಿ ಸಾಹೇಬರು 1,000 ಕೋಟಿ ರೂಪಾಯಿಗಿಂತ ಹೆಚ್ಚು ಮೈಸೂರು ಏರ್ಪೋರ್ಟ್ ಎಕ್ಸ್ಪಾನ್ಷನ್ನು, ಜಲಜೀವನ್ ಮಿಷನ್ನು, ಅಮೃತ್ ಯೋಜನೆಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಹಾಗೆ ಯಡಿಯೂರಪ್ಪ ಸಾಹೇಬರು ಕಷ್ಟ ಕಾಲದಲ್ಲಿ ಈ ರಾಜ್ಯದ ಚುಕ್ಕಾಣಿಯನ್ನು ವಹಿಸಿ ಎಲ್ಲ ಕಡೆಯೂ ಕೂಡ ನೆರೆ ಬಂದಾಗಲೂ ಕೂಡ ಮುನ್ನಡೆಸಿ ಆಗ ನಮ್ಮ ಪಕ್ಷಕ್ಕೆ ಅಧಿಕಾರ ತಂದಿದ್ದರಿಂದಾಗಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರಿಂದಾಗಿ ಬೆಂಗಳೂರು ಮೈಸೂರು ಹೈವೇನ ಎಲ್ಲ ಅಡಚಣೆಗಳ ಮಧ್ಯದಲ್ಲೂ ಕೂಡ ಕಂಪ್ಲೀಟ್ ಮಾಡಿಸ್ಲಿಕ್ಕೆ ಸಾಧ್ಯವಾಯಿತು. ಹೀಗೆ ನಮ್ಮ ಇಬ್ಬರು ಈ ಹಿಂದಿನ ಮುಖ್ಯಮಂತ್ರಿಗಳು ಭಾಳ ದೊಡ್ಡ ಯೋಗದಾನವನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ಪ್ರಯತ್ನ, ಅವರೆಲ್ಲರ ಆಶೀರ್ವಾದ. ನಾಗೇಂದ್ರಣ್ಣ ಇದ್ದಾರೆ, ಅದು ನಮ್ಮ KR ಹಾಸ್ಪಿಟಲನ್ನು ನವೀಕರಣ ಇರ್ಬೋದು, ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲನ್ನು ತರುವಂಥದ್ದು ಇರ್ಬೋದು, ಅದಕ್ಕೆ ಅವ್ರ ದೊಡ್ಡ ಯೋಗದಾನ ಇದೆ. ಹಾಗೆ ರಾಮದಾಸ್ ಜಿಯವರು ಮೈಸೂರಿಗೆ ಫಸ್ಟ್ ಜಯದೇವ ಹಾಸ್ಪಿಟಲ್ ಬರಬೇಕು ಅಂತಂದರೆ ಅದಕ್ಕೆ ರಾಮದಾಸ್ ಜಿಯವರ ಕಾರಣ. ಹೀಗೆ ಎಲ್ಲರ ಸಹಕಾರ, ಪಕ್ಷದ ಕಾರ್ಯಕರ್ತರ ಸಹಕಾರದಿಂದ ಇಷ್ಟು ಕೆಲಸವನ್ನು ಮಾಡಿದ್ದೀನಿ. ಅದ್ರದ್ದು ನಿಮಗೆ ಒಂದು ರಿಪೋರ್ಟ್ ಕಾರ್ಡನ್ನು ಕೂಡ ಕೊಟ್ಟಿದ್ದೀವಿ. ನಿಶ್ಚಿತವಾಗಿ 26 ಎಕರೆ ಜಾಗವನ್ನು ಗುರುತು ಮಾಡಿದ್ದೀವಿ. ಮುಂದಿನ ಟರ್ಮಲ್ಲಿ ಮೈಸೂರಿಗೆ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಕೂಡ ಬರುತ್ತೆ. ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನು ಮಾಡಲಿಕ್ಕೂ 10 ಕೋಟಿ ರೂಪಾಯಿ DPR ಮಾಡಲಿಕ್ಕೂ ಕೂಡ ಸ್ಯಾಂಕ್ಷನ್ ಮಾಡಿಸಲಾಗಿದೆ. ಆ ಕೆಲಸನೂ ಆಗುತ್ತೆ. Tier 2 ಆ್ಯಂಡ್ Tier 3 ಸಿಟೀಸಿಗೆ ಮೆಟ್ರೋ ರೈಲನ್ನು ಕೂಡ ಕೊಡ್ತಾರೆ. ಅದಕ್ಕೂ ಕೂಡ ಇವತ್ತು ಮೋದಿಜಿಯವ್ರ ಬಾಯಿಂದಲೇ ಆ ಮಾತು ಕೂಡ ಬಂದಿದೆ. ಅದು ಮೆಟ್ರೋ ಟ್ರೈನ್ ಬರಬೇಕು ಅಂದರೆ ಮೈಸೂರಿಂದ ಬೆಂಗಳೂರಿಗೂ ಹೋಗಬೇಕಾದ್ರೂ ಮೆಟ್ರೋ ಟ್ರೈನ್ ಬೇಕಾಗುತ್ತೆ. ಹಾಗಾಗಿ ಈಗ ಡಬಲ್ ಟ್ರ್ಯಾಕಿಂಗನ್ನು ನಮ್ಮ ಸರ್ಕಾರ ಬಂದ ಮೇಲೆ ಸದಾನಂದ ಗೌಡ ಸಾಹೇಬರು 750 ಕೋಟಿ ರೂಪಾಯಿ ಕೊಟ್ಟು ಡಬಲ್ ಟ್ರ್ಯಾಕಿಂಗು ಮತ್ತು ಎಲೆಕ್ಟ್ರಿಫಿಕೇಷನ್ನ ನಾವು ಕಂಪ್ಲೀಟ್ ಮಾಡಿದ್ದು. ಇವತ್ತು ಮೈಸೂರಿಗೆ ಮೆಟ್ರೋ ತರುವಂತಹ ನಿಟ್ಟಿನಲ್ಲಿ ಕ್ವಾಡ್ರಾಪ್ಲಿಂಗ್ ಅಂತ ಹೇಳ್ತೀವಿ, ಅಂದರೆ 4 ಲೈನಿಂಗು ರೈಲ್ವೆ ಟ್ರ್ಯಾಕನ್ನು ಕೂಡ 4 ಲೈನಿಂಗ್ ಮಾಡ್ತಾಯಿದ್ದೀವಿ. ಅದರದ್ದು DPRಗೂ ಕೂಡ ಆದೇಶವಾಗಿದೆ, ಕಾರ್ಯ ಪ್ರಾರಂಭ ಆಗ್ತಾ ಇದೆ. ಹಾಗೆ ಮೈಸೂರಿಂದ ಚೆನ್ನೈಗೆ ವಯಾ ಬೆಂಗಳೂರು ಹೈ ಸ್ಪೀಡ್ ಟ್ರೈನ್ ಪ್ರಾಜೆಕ್ಟ್ ಅಂದರೆ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಏನಿದೆ ಅದರದ್ದು ಕೂಡ DPR ನಡೀತಾ ಇದೆ. ಹೀಗೆ 10 ಹಲವು ಯೋಜನೆಗಳು ಬಂದು ಮೈಸೂರು ಮತ್ತು ಕೊಡಗು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗುತ್ತೆ. ಕೊಡಗು ಕುಶಾಲನಗರದಿಂದ ಮುಂದೆ ಸಂಪಾಜಿವರೆಗೂ ರೋಡ್ ಏನು ಶೋಲ್ಡರ್ ವೈಡ್ನಿಂಗ್ ಆಗುತ್ತೆ, ಅಲ್ಲಿಂದ ಮುಂದೆ 4 ಲೈನಿಂಗ್ ಆಗುತ್ತೆ. ಈ ರೀತಿ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಹಾಗಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಕೊಂಡು ಏನು ಕೆಲಸವನ್ನು ಮಾಡಿದ್ದೀನಿ ಅಂತೇಳಿ ಹೇಳಿ ನಾನು ಮತ್ತೊಮ್ಮೆ ಆಶೀರ್ವಾದನೂ ಕೇಳ್ತಿದ್ದೀನಿ. ಇವತ್ತು ಅಶ್ವತ್ಥ ನಾರಾಯಣ ಸಾಹೇಬರು ಇಲ್ಲಿ ಬಂದಿದ್ದಾರೆ. ಪಕ್ಷದಲ್ಲಿ ನಾನೊಬ್ಬ ಸಾಮಾನ್ಯವಾಗಿ ವ್ಯಕ್ತಿಯಾಗಿ ಇಲ್ಲಿ ಬಂದಾಗ ನಾನೊಬ್ಬ ಪಕ್ಷದ ಕಾರ್ಯಕರ್ತನೂ ಆಗಿರಲಿಲ್ಲ. ಅವತ್ತೂ ಕೂಡ ನನ್ನನ್ನು 2014ರಲ್ಲಿ ಬಂದಾಗ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳು ಕಾರ್ಯಕರ್ತರು ಪ್ರೀತಿಯಿಂದ ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡಿ ಯಾವ ಹಿನ್ನೆಲೆ ಇಲ್ಲದಿದ್ದನ್ನು ಗೆಲ್ಲಿಸಿದ್ದಾರೆ. 2019ಕ್ಕೆ ಬಂದಾಗ ಇನ್ನೂ ದೊಡ್ಡ ಅಂತರದಲ್ಲಿ 1989ರಿಂದ ಯಾರೂ ಕೂಡ ಸೆಕೆಂಡ್ ಟರ್ಮಿಗೆ ರಿಎಲೆಕ್ಟ್ ಆಗಿರಲಿಲ್ಲ. ಆದರೆ ನಮ್ಮ ಪಕ್ಷದ ಕಾರ್ಯಕರ್ತರ ಬೆಂಬಲ ಹಾಗೂ ಎಲ್ಲ ತಾಯಿ ಚಾಮುಂಡೇಶ್ವರಿ ಮತ್ತು ಕಾವೇರಿ ತಾಯಿ ಆಶೀರ್ವಾದದಿಂದ ಆ ಒಂದು ರೆಕಾರ್ಡನ್ನು ಕೂಡ ಮಾಡುವ ರೀತಿಯಲ್ಲಿ ಅವತ್ತು 2ನೇ ಟರ್ಮನ್ನು 1,39,000 ಮತಗಳ ಅಂತರದಿಂದ ಗೆದ್ದಿದ್ದೆ. ಈ ಸರಿನೂ ಕೂಡ ಪಕ್ಷದ ಆಶೀರ್ವಾದ, ಪಕ್ಷ ತೀರ್ಮಾನ ಮಾಡಿದ ನಂತರ ಖಂಡಿತ ನನಗೆ ಜನನೂ ಆಶೀರ್ವಾದ ಮಾಡ್ತಾರೆ, ಪಕ್ಷವೂ ಆಶೀರ್ವಾದ ಮಾಡುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಕಡೆಯದಾಗಿ ಅಶ್ವತ್ಥ ನಾರಾಯಣ ಸಾಹೇಬರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ 2019ರಲ್ಲಿ ನಮಗೆ ಚುನಾವಣೆ ಉಸ್ತುವಾರಿ ಯಾರು ಅಂತ ಹೇಳಿದರೆ ನಾನು ಕಡೆ ಕ್ಷಣದವರೆಗೂ ಚುನಾವಣೆ ಘೋಷಣೆ ಆದರೂ ಉಸ್ತುವಾರಿ ಗೊತ್ತಿರಲಿಲ್ಲ. ಕೊನೆಗೆ ವಾಮನಾಚಾರ್ಯ ಅವರು ಮತ್ತು ಹಿರೇಂದ್ರ ಶಾ ಅವರು ಅನಿವಾರ್ಯವಾಗಿ ಅವರಿಬ್ಬರನ್ನ ಕಳಿಸಿದರು. ಯಾರೋ ಒಂದು ಪ್ರಮುಖ ನಾಯಕರುಗಳು ಅಂತ ಇರಲಿಲ್ಲ. ಇವತ್ತು ಉಪಮುಖ್ಯಮಂತ್ರಿಯಾಗಿ ಮೈಸೂರಿಗೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಂಥವರು ಕಿಯೋನಿಕ್ಸ್ನವರು, ಇಲ್ಲಿ ಅಲ್ಲ ಕೇನ್ಸ್ ಟೆಕ್ನಾಲಜಿಯವರು ಸೆಮಿಕಂಡಕ್ಟರ್ ಯೂನಿಟನ್ನು ಕೋಚನಹಳ್ಳಿನಲ್ಲಿ ತರೋದಕ್ಕೆ ಒಂದು MOU ಸೈನ್ ಹಾಕ್ಸಿದಂಥವ್ರು ಕೂಡ ಅಶ್ವತ್ಥ ನಾರಾಯಣ ಸಾಹೇಬರು. ಈಗಿನ ಬಂದಿರುವಂಥ ಸರ್ಕಾರ ಇದು ಬರೀ ಈ ಲೂಟಿ ಸರ್ಕಾರ. ಅದನ್ನು ಅವರು ಆ ಕೇನ್ಸ್ ಟೆಕ್ನಾಲಜಿಯವರು ತೆಲಂಗಾಣಕ್ಕೆ ಹೋಗೋ ರೀತಿಯಲ್ಲಿ ಮಾಡಿದರು. ಆದರೆ ಮೈಸೂರಿನ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನು ಇಟ್ಕೊಂಡು L&T ಅವ್ರ ಹತ್ರ DPR ಮಾಡಿಸಿ ಅದನ್ನು ಕೊಟ್ಟಂಥವ್ರು ಅಶ್ವತ್ಥ ನಾರಾಯಣ ಸಾಹೇಬರು. ಹಾಗೆ ಸ್ಕಿಲ್ ಡೆವಲಪ್ಮೆಂಟಿಗೆ ಅಂತ ವಿಶೇಷವಾಗಿ ಒಂದು 200 ಸೀಟರ್ ಇನ್ಕ್ಯುಬೇಷನ್ ಸೆಂಟ್ರು, ಅದನ್ನು ಮಂಡಕಳ್ಳಿನಲ್ಲಿರುವಂತಹ KSOU ಅವ್ರದ್ದು ಏನು ಸೆಂಟರ್ ಇದೆ, ಔಟ್ರೀಚ್ ಸೆಂಟರ್ ಇದೆ, ಅದನ್ನು ಕನ್ವರ್ಟ್ ಮಾಡ್ಕೊಂಡು ಇವತ್ತು ಸ್ಕಿಲ್ ಡೆವಲಪ್ಮೆಂಟಿಗೆ ಮತ್ತು ಅಲ್ಲಿ ಒಂದು ಇನ್ಕ್ಯುಬೇಷನ್ ಸೆಂಟರ್ನ ಮಾಡಿಕೊಡೋದಕ್ಕೆ ಅಶ್ವತ್ಥ ನಾರಾಯಣ ಸಾಹೇಬರು ದೊಡ್ಡ ಯೋಗದಾನವನ್ನು ಕೊಟ್ಟಿದ್ದಾರೆ. ಅದು ರೆಡಿ ಆಗ್ತಾ ಇದೆ. ಇಷ್ಟೆಲ್ಲ ಒಳ್ಳೆ ಕೆಲಸವನ್ನು ಮಾಡಿದಂಥವ್ರು, ಮೈಸೂರು ಬಗ್ಗೆ ಪ್ರೀತಿ ಇಟ್ಕೊಂಡು ಕೆಲಸವನ್ನು ಮಾಡಿದಂಥವ್ರು. ಏರ್ಪೋರ್ಟನ್ನು ತರಬೇಕಾದ್ರೂ ಕೂಡ ಅದಕ್ಕೆ ಸಭೆಯಲ್ಲಿ ಕೂತ್ಕೊಂಡು ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಕೊಡಬೇಕು ಮೈಸೂರಿಗೆ 319 ಕೋಟಿ ಅಂತ ಪ್ರತಿಪಾದಿಸಿದಂಥ ಅಶ್ವತ್ಥ ನಾರಾಯಣ ಸಾಹೇಬರು ನಮ್ಮ ಇನ್ಚಾರ್ಜ್ ಆಗಿ ಬಂದಿದ್ದಾರೆ. ನಾನು ವೈಯಕ್ತಿಕವಾಗಿ ನಾನು ಅವರಿಗೆ ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಧನ್ಯವಾದವನ್ನು ಹೇಳ್ತೀನಿ. ಹಾಗೆ
ನಮ್ಮ ಕೊಡಗಿನಲ್ಲಿ ರಾಬಿನ್ ದೇವಯ್ಯನವರು ಇನ್ಚಾರ್ಜಾಗಿ ಹಿಂದೆ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದವರು ಅನುಭವ ಇರುವಂಥವ್ರು ಇದ್ದಾರೆ. ಮೈವಿ ರವಿಶಂಕರ್ ಅವರು ವಿಭಾಗ ಪ್ರಭಾರಿಗಳಾಗಿ ಕೆಲಸವನ್ನು ಮಾಡಿದಂಥವ್ರು, ಅವರು ಕೂಡ ಇವತ್ತು ಇನ್ಚಾರ್ಜ್ ಆಗಿ ಬಂದಿದ್ದಾರೆ. ನಮಗಿಬ್ಬರು ಹೊಸ ಅಧ್ಯಕ್ಷ 3 ಜನ ಹೊಸ ಅಧ್ಯಕ್ಷರುಗಳು ಬಂದಿದ್ದಾರೆ. ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ನಾಗೇಂದ್ರಣ್ಣ ಅನುಭವ ಇರುವಂಥವ್ರು. ಎಲ್ಲರೂ ಸೇರಿ ನಾವು ಖಂಡಿತ ರಾಮದಾಸಿಯವರು ಅವರ ಆಶೀರ್ವಾದ ಸದಾ ಇದ್ದೇ ಇದೆ. ವಿಜಯಶಂಕರ್ ಸಾಹೇಬರು ಇದ್ದಾರೆ, ಅಪ್ಪಚ್ಚು ಅಣ್ಣ ಇದ್ದಾರೆ, ಎಲ್ಲರೂ ದೊಡ್ಡ ಅನುಭವ. ದೇಶಕ್ಕೆ ಮತ್ತೆ ಮೋದಿಜಿ ಪ್ರಧಾನಿ ಆಗಬೇಕು, ಹಾಗೆ ಭಾರತೀಯ ಜನತಾ ಪಕ್ಷ ಈ ಕೊಡಗು ಮತ್ತು ಮೈಸೂರು ಕ್ಷೇತ್ರದಲ್ಲೂ ಗೆಲ್ಲಬೇಕು ಅಂತ ಹೇಳಿ ನಾವೆಲ್ಲ ಸಂಘಟಿತವಾಗಿ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಮತ್ತು ಎಲ್ಲರ ಆಶೀರ್ವಾದವನ್ನು ಕೇಳಿ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಮಾತಾಡ್ತಾರೆ NTIಗೆ ಬಿಜೆಪಿಗೆ, ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಭಿನ್ನರಾಗ ಅಂತ ಯಾವ ರೀತಿ ಒಗ್ಗಟ್ಟು, ಯಾವ ರೀತಿ ಇದನ್ನು ಫೇಸ್ ಮಾಡ್ತೀರಾ ನಿಮ್ಮ ಪಾರ್ಟಿ? ಪ್ರಜಾಪ್ರಭುತ್ವದಲ್ಲಿ ಒಂದು ಕುಟುಂಬ ಅಂದಾಗ ಅವರ ಸ್ವಾತಂತ್ರ್ಯ ಇರುತ್ತೆ, ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾವು ಒಗ್ಗಟ್ಟಿಲ್ಲ ಅನ್ನೋಂಥ ಪ್ರಶ್ನೆ ಇಲ್ಲ, ಸಂಪೂರ್ಣ ಒಗ್ಗಟ್ಟು. ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಗಳ ಮೇಲೆ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ನಾಯಕನು ಬದ್ಧರಾಗಿದ್ದಾರೆ. ಮತ್ತೊಮ್ಮೆ ನರೇಂದ್ರ ಮೋದಿಯವ್ರನ್ನ ಅಧಿಕಾರಕ್ಕೆ ತರಲಿಕ್ಕೆ ಇಡೀ ದೇಶವೇ ಸಜ್ಜಾಗಿದೆ. ನಮ್ಮ ಕಾರ್ಯಕರ್ತರು ಸಜ್ಜಾಗಿದ್ದಾರೆ, ನಮ್ಮ ನಾಯಕರು ಸಜ್ಜಾಗಿದ್ದಾರೆ. ಹಾಗಾಗಿ ಇಂಥ ಯಾವ ಅಪಸರವೂ ಇಲ್ಲ. ಯತ್ನಾಳ್ ಹೇಳೋದು ಅಷ್ಟೇ, ಮತ್ತೊಮ್ಮೆ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ಪಕ್ಷಕ್ಕಾಗಿ ಏನು ಕಾರ್ಯವನ್ನು ತ್ಯಾಗ ಏನು ಬೇಕಾದ್ರೂ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ ಅನ್ನೋಂಥ ಮಾತನ್ನು ಯತ್ನಾಳ್ ಅವರು ಹೇಳ್ತಾರೆ. ಇನ್ನಿತರ ಎಲ್ಲ ನಾಯಕರುಗಳು ಒಮ್ಮತದ ಮಾತೆ ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನುವಂಥದ್ದು. ಆ ದಿಕ್ಕಿನಲ್ಲಿ ಇವತ್ತೆಲ್ಲರೂ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ. ಅದ್ರ ಬಗ್ಗೆ ಮಾತಾಡ್ತೀವಿ. ಈಗ ಮಂಗಳೂರಿನ ಶ್ರೀರಾಮನ ವಿಚಾರವಾಗಿ ಶಾಲೆಯಲ್ಲಾಗಿದ್ದಕ್ಕೆ ಶಾಸಕರ ಮೇಲೆ FIR ದಾಖಲಿಸುವಂತ ಕೆಲಸ ಆಗಿದೆ. ವೇದವ್ಯಾಸ ಕಾಮತ್ ಮತ್ತು ಭರತ್ ಶೆಟ್ಟಿ ಮೇಲೆ FIR ದಾಖಲಾಗಿದೆ. ನನಗೇನು ಹೆಚ್ಚು ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತೀನಿ. ಅದಲ್ಲ, ಯಾಕಂದ್ರೆ ಭರತ್ ಶೆಟ್ಟಿ ಶಾಸಕರಿಲ್ಲಂತೂ ನಾನು ಶಾಲೆ ಹತ್ರ ಹೋಗೇ ಇಲ್ಲ, ಆದ್ರೂ ನನ್ನ ಮೇಲೆ FIR ಹಾಕಿದ್ರೆ ಅಂತ ಉದ್ದೇಶಪೂರ್ವಕವಾಗಿ ಹಾಕುವಂತ ಕೆಲಸ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಅಂತ ಪ್ರಶ್ನೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗಲಿಂದಲೂ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ತಿದ್ದಾರೆ. ಇದೇ ಸನ್ಮಾನ್ಯ DK ಸುರೇಶ್ ಅವರು ದೇಶ ವಿಭಜನೆ ಮಾತನ್ನು ಹೇಳಿದ್ದಾರೆ, ಇನ್ನೇ ಯಾಕೆ ಕೇಸ್ ದಾಖಲು ಮಾಡಿಲ್ಲ. ಈ ರೀತಿ ಹಲವಾರು ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಮನ ಬಂದಂತೆ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದಿದೆ. ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ಮಾಡಿದ್ದಾರೆ. ನಾವೇನು ನಮ್ಮ ಸಂಸ್ಕೃತಿಯ ನಂಬಿಕೆ, ನಮ್ಮ ಧರ್ಮದ ನಂಬಿಕೆ ಬಗ್ಗೆನೂ ಪ್ರಶ್ನೆ ಮಾಡ್ತಾರೆ. ಆ ರೀತಿ ನಡವಳಿಕೆಗಳು ಈ ಸರ್ಕಾರದಲ್ಲಿ ಸಚಿವರು, ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬರು ಆ ನಡವಳಿಕೆಗಳಿದೆ. ಅಧಿಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಸ್ವಾರ್ಥಕ್ಕಾಗಿ. ನಾವು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಿಕೊಂಡು ನಾವು ಏನು ಕ್ರಮವನ್ನು ವಹಿಸಬೇಕು, ನಮ್ಮ ವಿಚಾರಗಳನ್ನು ರಕ್ಷಿಸ್ಕೋಬೇಕು, ಅದನ್ನು ಪರಿಣಾಮಕಾರಿಯಾಗಿ ಮಂಡಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಕಾನೂನು ಚೌಕಟ್ಟಲ್ಲೇ ಇದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಈ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ ತಮಗೆಲ್ಲ ಗೊತ್ತಿದೆ, ಅವ್ರ ಪಕ್ಷದ ಶಾಸಕರೇ ಅತೃಪ್ತರಾಗಿದ್ದಾರೆ. ಒಬ್ರಿಗೊಂದು ಬೆಣ್ಣೆ, ಒಬ್ರಿಗೊಂದು ಸುಣ್ಣ. ಆಡಳಿತ ಪಕ್ಷದ ಶಾಸಕರೇ ಸಂಪೂರ್ಣವಾಗಿ ಅತೃಪ್ತರಾಗಿದ್ದಾರೆ. ಪ್ರತಿಪಕ್ಷದವ್ರಿಗಂತೂ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ಪ್ರತಿಪಕ್ಷದ ಶಾಸಕರ ಕ್ಷೇತ್ರಕ್ಕೆ ಯಾವ ಅನುದಾನವನ್ನು ಕೊಡೋದು ಬಿಡಿ, ಕೊಟ್ಟಂಥ ಅನುದಾನವನ್ನೇ ಹಿಂಪಡೆಯುವಂಥದ್ದು, ಅಡಚಣೆ ಮಾಡೋವಂಥದ್ದು, ಸಮಸ್ಯೆ ನಿರ್ಮಾಣ ಮಾಡೋವಂಥದ್ದು, ಈ ರೀತಿ ನಡವಳಿಕೆಗಳನ್ನು ಈಗಾಗಲೇ ನೀವು ನೋಡಿದ್ದೀರ. ಮತ್ತು ಈ ಒಂದು ಸರ್ಕಾರದಲ್ಲಿ ಹಾಲು ಉತ್ಪಾದಕರಿಗೆ ದುಡ್ಡು ಕೊಡೋಕ್ಕೆ ದುಡ್ಡಿಲ್ಲ, ಬರದ ಸಮಸ್ಯೆಗೆ ದುಡ್ಡು ಕೊಡೋಕ್ಕೆ ದುಡ್ಡಿಲ್ಲ, ಯಾವ ಒಂದು ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೂ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಯಾವ ಒಂದು ಹಣಕಾಸಿನ ಕೊರತೆ ಈ ಸರ್ಕಾರಕ್ಕಿದೆ. ಹಾಗಾಗಿ ಏನನ್ನೂ ಈ ಸರ್ಕಾರದಿಂದ ಬಯಸಲಿಕ್ಕಾಗಲ್ಲ. ಏನೇ ಅವ್ರು ಹೇಳಿದ್ರು ಅದು ಪೇಪರ್ ಮೇಲೆ ಇರ್ತದೆ ಹೊರತು ಯಾವುದೂ ಅನುಷ್ಠಾನ ಆಗಲ್ಲ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಗುತ್ತಿಗೆದಾರರಿಗೆ ಪೇಮೆಂಟ್ ಆಗೋದಾಗಲಿ, ಈಗಿನ ಅಭಿವೃದ್ಧಿ ಕಾರ್ಯ ನಡೀತಿರೋದನ್ನು ಮುಂದೆ ಸಾಗಲ್ಲ. ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಾಗಲಿ, RDPRನಲ್ಲಾಗಲಿ ಯಾವುದೇ ನಮ್ಮ ಕೆಲಸವನ್ನು ಅಂದರೆ ದೇಶಕ್ಕೋಸ್ಕರವಾಗಿ, ಮೋದಿಗೋಸ್ಕರವಾಗಿ ನಾವು ಗೆಲ್ಲಬೇಕು ಅನ್ನುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಈಗಾಗಲೇ ಪ್ರಾರಂಭ ಆಗಿದೆ. ಬಂಧುಗಳೇ, ಅದರ ಜೊತೆಯಲ್ಲಿ ಈ ಬಾರಿ ನಾವು ಮತವನ್ನು ಕೇಳ್ತಾ ಇರುವಂಥದ್ದು ಆಗಲೇ ಡಾಕ್ಟರ್ ಹೇಳಿದಾಗೆ ಅಭಿವೃದ್ಧಿಯ ಹೆಸರು ಮೇಲೆ ನಾವೀಗಾಗಲೇ ಏನನ್ನ ಕೆಲಸವನ್ನು ಮಾಡಿದ್ದೇವೆ ಅಂದರೆ ಮೋದಿಯವರ ಎರಡನೆಯ ಒಂದು ಆವೃತ್ತಿ ಏನು ಪ್ರಾರಂಭ ಆಯಿತು, ಅದರಲ್ಲಿ ಆದಂಥ 5 ವರ್ಷಗಳ ಕಾಲದ ಸಾಧನೆ,
ಮತ್ತು ಮೂರನೇ ಅವಧಿಯಲ್ಲಿ ಮಾಡುವಂಥ ಕಾರ್ಯಗಳೇನು ಅನ್ನೋದರ ವಿಚಾರಧಾರೆಯನ್ನು ಸಮಾಜದ ಮುಂದೆ ಇಟ್ಟು ನಾವು ಮತವನ್ನು ಯಾಚನೆ ಮಾಡುವಂಥ ಕಾರ್ಯ ಈಗಾಗಲೇ ಪ್ರಾರಂಭವಾಗಿದೆ. ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಗ್ರಾಮ ಚಲೋ ಕಾರ್ಯಕ್ರಮ ಪ್ರಾರಂಭ ಮಾಡಿ ಕೇಂದ್ರದ ಎಲ್ಲ ಸಾಧನೆಗಳನ್ನು ಅವ್ರ ಮುಂದೆ ಇಡುವಂಥ ಕೆಲಸಗಳನ್ನು ಈಗಾಗಲೇ ಮಾಡಲಾಗಿದೆ. ಹಾಗೆ ಅದರ ಜೊತೆಯಲ್ಲಿ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿ ಯಾರಿದ್ದಾನೆ ಅವನಿಗೆ ನೀಡ್ತಾ ಇರುವಂಥ ಯೋಜನೆಗಳನ್ನು ಆ ಫಲಾನುಭವಿಗಳಿಗೆ ತಲುಪಿಸುವಂಥ ಕೆಲಸವನ್ನು ಮತ್ತು ತಲುಪದಂಥವನಿಗೆ ಅದರ ವಿಚಾರಕ್ಕೆ ಸಂಬಂಧಪಟ್ಟಂಥ ಅರಿವನ್ನು ಉಂಟು ಮಾಡುವಂಥ ಕಾರ್ಯಗಳು ಈಗಾಗಲೇ ಪ್ರಾರಂಭವಾಗಿದೆ. ಹಾಗೆ ಇವತ್ತು ಮಧ್ಯಮ ವರ್ಗದವರು ವಿಶೇಷವಾಗಿ ಅಂಥವರನ್ನು ಗಮನ ತೆಗೆದುಕೊಂಡು ಮತ್ತು ರೈತರನ್ನು ಕೂಡ ಗಮನವನ್ನು ತೆಗೆದುಕೊಂಡು ಇವತ್ತು ಭಾರತ್ ರೈಸ್ ಇರ್ಬೋದು, ಭಾರತ್ ವೀಟ್ ಇರ್ಬೋದು, ಹಾಗೆ ಬೇಳೆಯನ್ನು ಕೊಡುವಂಥ ವಿಚಾರಗಳು ಕೂಡ ದೇಶಾದ್ಯಂತ ಇವತ್ತು ಪ್ರಾರಂಭವಾಗಿದೆ. ಹೀಗೆ ಎಲ್ಲ ವರ್ಗದ ಜನವನ್ನು ನಾವು ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಕಾರ್ಯಕ್ಕೆ ಈಗಾಗಲೇ ಚಾಲನೆಯನ್ನು ಕೊಡಲಾಗಿದೆ. ವಿಶೇಷವಾಗಿ ಕರ್ನಾಟಕದಲ್ಲಿ, ಅದು ಭಾರತ ದೇಶದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಒಂದು ಆಸೆಯ ಪ್ರಕಾರದಲ್ಲೇ ಯಾವ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರಿಂದ ಹಿಡಿದು ಪೇಪರ್ ಹಾಕೋದ್ರಿಂದ ಯಾರ್ಯಾರು ಸೇವೆಯನ್ನು ಮಾಡ್ತಾ ಇದ್ದಾರೋ ಅಂಥವ್ರಿಗೋಸ್ಕರವಾಗಿ ಇವತ್ತು ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಯನ್ನು ಇವತ್ತು ಘೋಷಣೆಯನ್ನು ಮಾಡಿದ್ರು. ಆನಂದವನ್ನು ಪಡುವಂಥ ವಿಚಾರ ಅಂದರೆ ಕರ್ನಾಟಕ 100ಕ್ಕೆ 100% ಇವತ್ತು ಅಚೀವ್ಮೆಂಟನ್ನು ಮಾಡಲಾಗಿದೆ. ಸುಮಾರು 780 ಕೋಟಿ ರೂಪಾಯಿಗಳು ವಿತರಣೆಯನ್ನು ಮಾಡಲಾಗಿದೆ. ವಿಶ್ವಕರ್ಮ ಯೋಜನೆ ವಿಶೇಷವಾಗಿ ಟ್ರೆಡಿಷನಲ್ ಆಗಿ ಅಂದರೆ ಸಾಂಪ್ರದಾಯಿಕವಾದಂಥ ಕೆಲಸವನ್ನು ಮಾಡುವಂಥ ಗ್ರಾಮೀಣ ಪ್ರದೇಶದ ನನ್ನ ಬಂಧುಗಳಿಗೆ ಕೊಡುವಂಥ ಒಂದು ಕಾರ್ಯವನ್ನು ಈಗಾಗಲೇ ಚಾಲನೆಯನ್ನು ಪ್ರಧಾನಮಂತ್ರಿ ಹುಟ್ಟುಹಬ್ಬದ ದಿವಸ ಪ್ರಾರಂಭವಾಯಿತು. ವಿಶ್ವಕರ್ಮ ಯೋಜನೆ ಇಲ್ಲಿವರೆಗೆ ನಿನ್ನೆವರೆಗೆ ಸುಮಾರು 93 ಲಕ್ಷ ಜನ ಅರ್ಜಿಯನ್ನು ದೇಶದಲ್ಲಿ ಇದಕ್ಕೋಸ್ಕರ ಹಾಕಿದ್ದಾರೆ. ಬಹಳ ಸಂತೋಷದ ವಿಚಾರ ಅಂದರೆ ಕರ್ನಾಟಕನೇ 23 ಲಕ್ಷ ಜನ ಕರ್ನಾಟಕದಲ್ಲಿ 18 ವರ್ಗಗಳಿಂದ ಅರ್ಜಿಯನ್ನು ಹಾಕಿದ್ದಾರೆ. ಮತ್ತು ಈಗಾಗಲೇ ಕಳೆದ 5 ದಿವಸಗಳ ಕಾಲದಿಂದ ಇಡೀ ರಾಜ್ಯದಲ್ಲಿ ಮೈಸೂರು ಸೇರಿದ ಹಾಗೆ ಎಲ್ಲ ಕಡೆ ವಿಶ್ವಕರ್ಮದಲ್ಲಿ ಯಾರ್ಯಾರು ಅರ್ಜಿ ಹಾಕಿದ್ರೋ ಅವರ ಸ್ಕ್ರೂಟಿನಿ ಆಗಿದೆ, ಮತ್ತು ಅವರಿಗೆ ಟ್ರೈನಿಂಗಿಗೆ ಕಳಿಸುವಂಥ ಕೆಲಸವೂ ಆಗಿದೆ. ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಾಗಲೇ 20,000 ಜನಕ್ಕೆ 1 ಲಕ್ಷ ರೂಪಾಯಿನ ಅವ್ರ ಅಕೌಂಟ್ಗೆ ಹಾಕುವಂಥ ಕಾರ್ಯ ಕೂಡ ಪ್ರಾರಂಭ ಆಯಿತು. ಅಂದರೆ ಇವತ್ತು ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ಕೊಟ್ಟಿದ್ದು ಸೆಪ್ಟೆಂಬರ್ 17ನೇ ತಾರೀಕು. ಆದರೆ ಮೋದಿಯವರ ಸರ್ಕಾರ ಹೇಗಿದೆ ಅಂದರೆ ಆ ಕೊಟ್ಟ ದಿವಸದಿಂದನೇ ಪ್ರಾರಂಭವಾದಂಥ ಈ ಒಂದು ಕಾರ್ಯ ಮುಂದಿನ 5 ವರ್ಷಗಳ ಕಾಲಕ್ಕೆ ಈ ಕಾರ್ಯ ಇರುತ್ತೆ. ಅಂದರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ 2029ರ ಡಿಸೆಂಬರ್ 30ನೇ ತಾರೀಕುವರೆಗೆ 13,000 ಕೋಟಿ ರೂಪಾಯಿಗಳ ಹಣವನ್ನು ಇದಕ್ಕೋಸ್ಕರವಾಗಿ ಈಗಾಗಲೇ ತೆಗೆದಿಡಲಾಗಿದೆ. ಯಾವುದು ಅವ್ರ ಗ್ಯಾರಂಟಿ ರೀತಿಯಲ್ಲಿ ಯಾವಾಗಲೂ ಬರುವಂಥ ಹಣಕ್ಕಲ್ಲ, ಪ್ರಧಾನಮಂತ್ರಿಗಳು ಕೊಟ್ಟಿರುವಂತಹ ವಿಶ್ವಕರ್ಮ ಯೋಜನೆಗೆ 13,000 ಕೋಟಿ ರೂಪಾಯಿ ಹಣವನ್ನು ತೆಗೆದಿಟ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಜಸ್ಟ್ ಇದೆರಡು ಉದಾಹರಣೆಗಳು. ಹೀಗೆ ನಮ್ಮ ಈ ಬಾರಿಯ ಮೈಸೂರು ಲೋಕಸಭಾ ಕ್ಷೇತ್ರ ಏನಿದೆ, ನಿಶ್ಚಿತವಾಗಿ ಭಾರತೀಯ ಜನತಾ ಪಕ್ಷ ಹಿಂದಿನ ಬಾರಿಗಿಂತ ಹೆಚ್ಚಿನ ಮತದಲ್ಲಿ ಗೆದ್ದು ಬರ್ತೀವಿ ಅನ್ನುವಂಥ ವಿಶ್ವಾಸ ಇದೆ. ಬರೀ ವಿಶ್ವಾಸ ಮಾತ್ರ ಅಲ್ಲ, ನಮಗಿದರ ಪರಿಸ್ಥಿತಿಗಳೇನು ಅಂತಲೂ ಗೊತ್ತಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಡೆಪ್ಯೂಟಿ CM ಅವ್ರ ಕಾನ್ಸಂಟ್ರೇಷನು ಇದೆ. ಎಲ್ಲ ಇದ್ದರೂ ಕೂಡ ಮೋದಿಯವರ ಸಾಧನೆಗಳು ಮತ್ತು ಮೋದಿಯವರು ಈ ದೇಶಕ್ಕೋಸ್ಕರವಾಗಿ ಕೊಟ್ಟಿರುವಂಥ ಒಂದು ಯೋಜನೆಗಳನ್ನು ಮನೆ ಮನೆಗೆ ಮುಟ್ಟಿಸಿರುವಂಥ ಒಂದು ವಿಶ್ವಾಸ ನಮಗಿದೆ. ಹಾಗಾಗಿ ಹೆಚ್ಚಿನ ಒಂದು ವಿಶ್ವಾಸ ನಮಗಿದೆ. ನಾವು 4 ಕ್ಷೇತ್ರಗಳನ್ನು ಕೂಡ ಭಾರತೀಯ ಜನತಾ ಪಕ್ಷದ ತೆಕ್ಕೆಗೆ ಕೊಡುವಂತಹ NDAಯ ತೆಕ್ಕೆಗೆ ಕೊಡುವಂಥ ಒಂದು ವಿಶ್ವಾಸವನ್ನು ನಮ್ಮ ಕಾರ್ಯಕರ್ತರು ಹೊಂದಿದ್ದಾರೆ. ಹಾಗಾಗಿ ಆ ನಂಬಿಕೆ ವಿಶ್ವಾಸದಿಂದ ಇವತ್ತು ಕಾರ್ಯಾಲಯದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಮತ್ತು ಈ ಕ್ಷೇತ್ರದಲ್ಲೂ ಕೂಡ ಗೆಲುವನ್ನು ಸಾಧಿಸಿ ವಿಜಯದ ಮಾಲೆಯನ್ನೂ ಕೂಡ ನಮ್ಮ ಡಾಕ್ಟರೇ ಇಲ್ಲಿ ಬಂದು ಹಾಕುವಂಥ ಕೆಲಸ ಈ ಕಾರ್ಯಾಲಯದಿಂದ ಆಗುತ್ತೆ ಎನ್ನುವಂಥ ನಂಬಿಕೆಯನ್ನು ಹೊಂದಿದ್ದೇನೆ. ಮೈಸೂರು, ಕೊಡಗು ಮತ್ತು ಮಂಡ್ಯ, ಅದರ ಜೊತೆಗೆ ಚಾಮರಾಜನಗರ, ಹಾಸನದ ಟ್ರಸ್ಟನ್ನು ಉಸ್ತುವಾರಿ ಮಾಡ್ತಿರುವಂಥ ಸನ್ಮಾನ್ಯ ರಾಮದಾಸ್ ಅವರೇ, ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು, ಹಾಲಿ ಈ ಕ್ಷೇತ್ರದ ಉಸ್ತುವಾರಿ ಹೊತ್ತಂಥ ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರೇ, ನಮ್ಮ ಲೋಕಸಭಾ ಸದಸ್ಯರೇ, 2 ಕ್ಷೇತ್ರದ ಅಧ್ಯಕ್ಷರುಗಳೇ ಮತ್ತು ಮಾಜಿ MLCಗಳೇ, ಇಲ್ಲಿ ನಡೆದಂಥ ಎಲ್ಲ ಹಿರಿಯರೇ ಮತ್ತು ಕಿರಿಯರೇ ಮತ್ತು ಪತ್ರಕರ್ತರು, ಈಗಾಗಲೇ ಸನ್ಮಾನ್ಯ ಮೋದಿಜಿಯವರು 4 ವಿಚಾರವನ್ನು ಮುಂದೆ ಇಟ್ಟು ಬಜೆಟನ್ನು ಮಂಡನೆ ಮಾಡಿದರು. ನಮಗೆಲ್ಲ ಗೊತ್ತಿರುವ ಹಾಗೆ ಬಡವರು, ಅದರ ಜೊತೆಗೆ ಮಹಿಳೆಯರು, ಅದರ ಜೊತೆಗೆ ಯುವಕರು, ರೈತರು ಅಂತೇಳಿ ಡಿವೈಡ್ ಮಾಡಿ ಬಡ್ಜೆಟನ್ನು ಮಂಡನೆ ಮಾಡಿದ್ದು ತಾವು ನೋಡಿರ್ಬೋದು. ಆ ದೃಷ್ಟಿಯಿಂದ
ಬೇರೆ ಯಾವುದೇ ಜಾತ್ಯತೀತವಾಗಿ ಹೇಳುವಂಥ ವಿಚಾರವನ್ನು ಕೂಡ ಹೇಳಿಲ್ಲ ಕೇಂದ್ರ ಸರ್ಕಾರದಲ್ಲಿ. ಎಲ್ಲ ವರ್ಗದವ್ರನ್ನ ಮೇಲೆತ್ತುವಂಥ ಚಿಂತನೆ ಮಾಡಿದೆ. ಆ ಸಂದರ್ಭದಲ್ಲಿ ಇವತ್ತು ನಮ್ಮ ಸಾಂಸ್ಕೃತಿಕ ನಗರ ಮೈಸೂರು, ಅದರ ಜೊತೆ ಕೊಡಗು ಪ್ರಕೃತಿ ಸೌಂದರ್ಯದ ಊರು, ಈ ಎರಡು ಊರು ಸೇರಿ ಒಂದು ರೀತಿಯಲ್ಲಿ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸುವಂಥ ವ್ಯವಸ್ಥೆನ ಹಲವಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ. ನಾವು ಕೂಡ ಕಳೆದ ಸಾರಿ ಕೊಡಗಿನಿಂದ ಸುಮಾರು 85,000 ಮತವನ್ನು ನಾವು ಲೀಡನ್ನು ಕೊಟ್ಟಿದ್ದೇವೆ. ಈ ಸಾರಿ ಕಡಿಮೆ ಅಂತ ಹೇಳಿದ್ರೆ 1,00,000 ಮೇಲೆ ಲೀಡನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ. ಅದೇ ರೀತಿ ಮೈಸೂರಲ್ಲಿ ಕೂಡ ಕಳೆದ ಸಾರಿ 41,000 ಮತಗಳನ್ನು ಲೀಡ್ ಕೊಟ್ಟಿದೆ. ಈ ಸಾರಿ ಅದಕ್ಕಿಂತ ಜಾಸ್ತಿ ಲೀಡ್ ಕೊಡ್ಬೋದು ಅಂತ ಹೇಳುವಂಥ ನಂಬಿಕೆ ನಮಗಿದೆ. ಆ ದೃಷ್ಟಿಯಿಂದ ಇವತ್ತು ಕೇಂದ್ರ ಸರ್ಕಾರದ ಸಾಧನೆಯನ್ನು ಮನೆ ಮನೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ನುಡಿದಂತೆ ನಡೆಯುವಂಥ ಸರ್ಕಾರ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಸನ್ಮಾನ್ಯ ಮೋದಿಜಿಯವರ ನೇತೃತ್ವದ ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಿಮಗೆ ಉದಾಹರಣೆಗೆ ಹೇಳಕ್ಕೆ ಹೋದರೆ ಆರ್ಟಿಕಲ್ 370 ಇರುವುದು. ಇವತ್ತು ಆರ್ಟಿಕಲ್ 370ನ ಕಿತ್ತಾಕಿ ಇವತ್ತು 3 ರಾಜ್ಯಗಳನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ರಾಮ ಮಂದಿರ, ನಮ್ಮ ಹಲವಾರು ವರ್ಷಗಳಿಂದ ಬೇಡಿಕೆ ಇದ್ದಂಥ ರಾಮನ ಮಂದಿರವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ವಿಚಾರ ತಗೊಂಡಾಗ ಒಂದು ಸಂದರ್ಭದಲ್ಲಿ ಎಲ್ಲರ ಮನೆಗೆ ನಿರಂತರ ಜ್ಯೋತಿ ಅಂತ ಹೇಳುವ ಉದ್ದೇಶದಿಂದ ಎಲ್ಲರ ಮನೆಗೆ ಕರೆಂಟನ್ನು ಕೊಡುವಂಥ ವ್ಯವಸ್ಥೆ ಮಾಡಿದರು. ಈ ಸಾರಿ ಸುಜಲದಾಲ ಅಂತ ಹೇಳುವಂಥ JJM ಪ್ರೋಗ್ರಾಮಲ್ಲಿ ಇವತ್ತು ಎಲ್ಲರಿಗೂ ಕೂಡ ಕುಡಿಯೋ ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಜನ ಇದನ್ನೆಲ್ಲ ನೋಡಿದ್ದಾರೆ, ಮತದಾರರು ಕೂಡ ಮೆಚ್ಚಿದ್ದಾರೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಬಹುಮತದಲ್ಲಿ ನಮ್ಮ ಮೈಸೂರು ಮತ್ತು ಕೊಡಗು ಕ್ಷೇತ್ರವನ್ನು ಗೆಲ್ತಾರೆ ಅಂತ ಹೇಳ್ತಾ ನಂಬಿಕೆ ನನಗಿದೆ. ಧನ್ಯವಾದ. ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಆರಂಭ ಮಾಡಿರುವಂತಹ ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಿಕೊಟ್ಟಂತಹ ಮಾಜಿ ಉಪಮುಖ್ಯಮಂತ್ರಿಗಳು, ಜನಪ್ರಿಯ ನೇತಾರರು, ಮೈಸೂರಿಗೆ ಸೆಮಿಕಂಡಕ್ಟರ್ ಯೂನಿಟ್ ಬರಲಿಕ್ಕೆ ಎಲ್ಲ ಭೂಮಿಕೆಯನ್ನು ಸಿದ್ಧವನ್ನು ಪಡಿಸಿದಂತಹ ಹಾಗೂ ಏರ್ಪೋರ್ಟು ಇವತ್ತು ಎಕ್ಸ್ಪ್ಯಾನ್ಷನ್ ಆಗಬೇಕು ಅಂದಾಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಸಾಹೇಬ್ರೆ, ನಮ್ಮ ಕ್ಲಸ್ಟರ್ನ ಇನ್ಚಾರ್ಜ್ ಆಗಿರುವಂತಹ ಜನಪ್ರಿಯ ನೇತಾರರು ಆಗಿರುವ ಹಾಗೂ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಡವರಿಗೆ, ದೀನ ದಲಿತರಿಗೆ ಯಾವ್ಯಾವ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಅದನ್ನು ಪ್ರತಿ ಮನೆಗೂ ತಲುಪಿಸ್ತಾ ಇರುವಂತಹ ರಾಮದಾಸ್ ಜಿಯವರೇ, ನಮ್ಮ ಮಡಿಕೇರಿ ಕ್ಷೇತ್ರವನ್ನು, ಕೊಡಗನ್ನು 5 ಸಾರಿ ಪ್ರತಿನಿಧಿಸಿ ಸಚಿವರಾಗಿ ಆ ಭಾಗದಲ್ಲಿ ವಿಶ್ವವಿದ್ಯಾಲಯದಿಂದ ಹಿಡಿದು ಅಲ್ಲಿ ಪಾಲಿಟೆಕ್ನಿಕ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜುಗಳನ್ನು ತಂದು ಜನರ ಪ್ರೀತಿಯನ್ನು ಗಳಿಸಿರುವಂಥ ಅಪಚು ರಂಜನಣ್ಣ ಅವರೇ, ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ನಾಗೇಂದ್ರಣ್ಣ ಅವರೇ, ಮತ್ತೊಬ್ಬರು ಜಿಲ್ಲಾಧ್ಯಕ್ಷರಾಗಿರುವಂಥ LR ಮಾದೇಸ್ವಾಮಿ ಅವರೇ, ನಮ್ಮ ಕೊಡಗಿನ ಜಿಲ್ಲಾಧ್ಯಕ್ಷರಾಗಿರುವಂತಹ ರವಿ ಕಾಳಪ್ಪನವರೇ, ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ರಾಜೇಂದ್ರ ಸರ್ ಅವರೇ, ಹಾಗೂ ಮಾಜಿ ಸಚಿವರು, ಸಂಸದರು, ಶಾಸಕರು ಆಗಿರುವಂತಹ ವಿಜಯಶಂಕರ್ ಸಾಹೇಬ್ರೆ, ಸಿದ್ದರಾಜಣ್ಣ ಅವರೇ, ವಿ ರವಿಶಂಕರ್ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ನನ್ನ ಮಾಧ್ಯಮ ಮಿತ್ರರೇ, ಚುನಾವಣೆಗೆ ಹೋಗಬೇಕಾದ್ರೆ ನಾವು ಅಧಿಕಾರದಲ್ಲಿ ಇಲ್ಲ ಅಂತಂದರೆ ನಾವು ಅಧಿಕಾರಕ್ಕೆ ಬಂದಾಗ ನಾವು ಏನು ಮಾಡ್ತೀವಿ ಅಂತ ಭರವಸೆನ ಕೊಟ್ಟು ಹೋಗ್ತೀವಿ. ಅಧಿಕಾರದಲ್ಲಿ ಇರುವಾಗ ಆ ಅಧಿಕಾರದ ಕಾರ್ಯಕಾಲದಲ್ಲಿ ನಾವು ಏನು ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳಿ ಜನಕ್ಕೆ ಮುಂದಿಟ್ಟು ಮತ್ತೊಮ್ಮೆ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಹೋಗ್ತೀವಿ. ಕಳೆದ 10 ವರ್ಷಗಳಿಂದ 2014ರಿಂದ ಇದುವರೆಗೂ ನಾನು ಈ ಕ್ಷೇತ್ರದ ಸಂಸದನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಗಾಗಿ 10 ವರ್ಷಗಳಲ್ಲಿ ನಾನು ಏನು ಕೆಲಸ ಮಾಡಿದೆ ಅನ್ನೋದು, 10 ವರ್ಷಗಳಲ್ಲಿ ಮೋದಿ ಮೈಸೂರು ಕೊಡಗಿಗೆ ಕೊಟ್ಟಿದ್ದೇನು, ಪ್ರತಾಪ್ ಸಿಂಹ ತಂದಿದ್ದೇನು ಅಂತ ಹೇಳಿ ಇದನ್ನು ಕೂಡ ನಾನು ಬುಕ್ಲೆಟನ್ನು ಕೂಡ ತಂದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ JP ನಡ್ಡಾ ಅವರಿಗೆ, ನಮ್ಮ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾಜಿ ಅವರಿಗೆ ಕೊಟ್ಟು ಅವರಿಗೆ ತೋರಿಸಿ ಅವರಿಂದಲೂ ಕೂಡ ಇದಕ್ಕೊಂದು ಮೆಚ್ಚುಗೆ ಮಾತುಗಳನ್ನು ಕೇಳಿ ಇವತ್ತು ಪುಸ್ತಕವನ್ನು ನಾವು ರಿಲೀಸನ್ನು ಮಾಡಿದ್ದೀವಿ. ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಬೈ ಡಿಫಾಲ್ಟ್ ಬರುತ್ತಲ್ಲ, ಅದು ಯಾರು ಇರಲಿ ಬಿಡಲಿ ಬರ್ತಾ ಇರ್ತದಲ್ಲ, ಆ ಯಾವ ಯೋಜನೆಗಳನ್ನು ನಾನಲ್ಲಿ ಹಾಕಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು ಇದೆ, ಆದರೆ ಅದಕ್ಕೆ ವಿಶೇಷವಾಗಿ ಸಂಸದನಾಗಿ ನಾನು ಏನು ಪ್ರಯತ್ನವನ್ನು ಹಾಕಿ ತಂದಿದ್ದೀನಿ ಆ ಯೋಜನೆಗಳನ್ನು ನಾನಿಲ್ಲಿ ಪಟ್ಟಿಯನ್ನು ಮಾಡಿದ್ದೀನಿ. 2014ಕ್ಕಿಂತ ಮೊದಲು 10 ವರ್ಷದಲ್ಲಿ ಮೈಸೂರಿಗೆ ಎಷ್ಟು ಟ್ರೈನ್ ಬಂತು ಅಂದರೆ ಯಾವ ಟ್ರೈನು ಬಂದಿರಲಿಲ್ಲ. ಆದರೆ 2014ರಿಂದ 2024ವರೆಗೂ 11 ಟ್ರೈನ್ ತಂದೀನಿ. 12ನೇ